ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸುಪ್ರಭು. ನಾನಿವತ್ತು ಹೊಸ ವಿಡಿಯೋ, ಹೊಸ ವೈಬ್ ಜೊತೆ ಬಂದಿದ್ದೀನಿ ಅಂತಲೇ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಗುರುವಾರ ದಿನ ಬಂದುಬಿಟ್ಟು ಅಮಾವಾಸ್ಯೆನೂ ಕೂಡ ಇದೆ, ಹಾಗೆಯೇ ರಾಯರ ವಾರನೂ ಕೂಡ ಹೌದು ಅಲ್ವಾ. ಸೊ ಹಾಗಾಗಿ 5 ಗಂಟೆಗೆ ಎದ್ದು ನಾನು ಮೆಡಿಟೇಷನ್, ಯೋಗ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಕೂಡ ಆಗಿ ಇವಾಗ ಹೊರಗಡೆ ಬಂದಿದ್ದೀನಿ. ರಂಗೋಲಿ ಎಲ್ಲ ಬಿಡಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಬೇರೆ ಕೆಲಸ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಬೇಗ ಮಾಡ್ಕೊಳ್ಳೋದಾ ಅಂತಂದ್ಬಿಟ್ಟು ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಅಮ್ಮ ಹೋಗಿದ್ರು ಹೊಲಕ್ಕೇನೆ. ಹಾಗಾಗಿ ನಾನು ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು ಸ್ವಲ್ಪ ಹೊಸ್ಲಿಗೆಲ್ಲ ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸಿದಾದ್ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೊರಗಡೆನೂ ಕೂಡ ಅಂತಂದರೆ ಗೇಟ್ ಬಾಗಿಲಿಂದ ಹೊರಗಡೆನೂ ಕೂಡ ರಂಗೋಲಿ ಎಲ್ಲ ಬಿಡಿಸಿ ಮತ್ತು ತುಳಸಿ ಹತ್ರನೂ ಕೂಡ ರಂಗೋಲಿ ಎಲ್ಲ ಬಿಡಿಸಿ ಎಲ್ಲನೂ ರೆಡಿ ಮಾಡಿ ಆಮೇಲೆ ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿಕೊಂಡು ಹೂವೆಲ್ಲ ತೆಗೆದು ಹೂವೆಲ್ಲ ಮುಡಿಸಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಬೇಕು. ಸೊ ಹಾಗಾಗಿ ಬೇಗ ಇವತ್ತಿನ ದಿನನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ತೀನಿ. ಹಾಗೆಯೇ ನೀವು ಕೂಡ ನನ್ನ ವಿಡಿಯೋ ಏನಾದರೂ ಇಷ್ಟಪಟ್ಟು ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸ್ದಾಗಿ ಏನಾದರೂ ನೀವು ವಿಸಿಟ್ ಮಾಡಿ ನನ್ನ ಚಾನಲ್ ಓಪನ್ ಮಾಡಿ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಟ್ ಪ್ಲೀಸ್ ದಯವಿಟ್ಟು ಹಂಗೆ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಕೂಡ ಮಾಡಿ ಆಯಿತಾ. ನಿಮ್ಮ ಅನಿಸಿಕೆನ ಕಮೆಂಟಲ್ಲೂ ಕೂಡ ತಿಳಿಸಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ತುಂಬ ಅಂದರೆ ತುಂಬ ಹೂಗಳೆಲ್ಲ ಬಿಡುತ್ತೆ ನಮ್ಮ ಹಿತ್ತಲಲ್ಲಿ. ತುಂಬ ವೆರೈಟಿ ಹೂಸೆ ಇದೆ ಅಂತಲೇ ಹೇಳ್ಬೋದು. ದಾಸವಾಳದ್ದು, ರೋಸಸ್ಸು ಸಿಕ್ಕಾಪಟ್ಟೆ ಬಿಡ್ತಾ ಇದೆ. ಸೊ ಸಾಕಾಗುವಷ್ಟು ಬಿಡ್ತಿದೆ ಅಂತಲೇ ಹೇಳ್ಬೋದು. ಸೊ ನನಗೆ ಬೇಕಾದಷ್ಟು ಎಲ್ಲನೂ ತಗೊಂಡು ಬಂದು ಇವಾಗ ದೇವ್ರ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಹೂವೆಲ್ಲ ಮುಡಿಸ್ಕೊಂಡಿದ್ದಾಗಿತ್ತು. ಎಲ್ಲನೂ ಕೂಡ ಪೂಜೆಗೆ ರೆಡಿ ಮಾಡಿದ್ದಾದಮೇಲೆ ಇವಾಗ ಫೈನಲಿ ಪೂಜೆನೂ ಕೂಡ ಮುಗಿಸ್ಕೊತಾ ಇದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಗುರುವಾರದ ದಿನ ರಾಯರದ್ದು ಹೆಸರಿನ ನಾಮನ ಬರಿತೀನಿ. ಸೊ ಹಾಗಾಗಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಮನೆಗೆಲ್ಲ ಧೂಪ ಹಚ್ಚಿ ಹಾಗೆಯೇ ಹೊಸ್ಲಿಗೂ ಕೂಡ ಪೂಜೆ ಎಲ್ಲ ಮಾಡಿಕೊಂಡೆ. ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಬೇಗನೆ ಪೂಜೆ ಮಾಡಿದ್ರೆ ಅದೊಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸಾಧ್ಯವಾದಷ್ಟು ಬೇಗನೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ ಎದ್ದೇಳೋದು ತಡ ಆಗಿಬಿಟ್ರಂತೂ ತುಂಬ ಟೈಮ್ ಆಗೋಗ್ಬಿಡುತ್ತೆ. ಬಟ್ ಕೆಲವೊಂದು ಸತಿ ಅಂತೂ 6:30ಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೇ ಬಿಟ್ಟಿರ್ತೀನಿ. ಒಂಥರ ಏನೋ ಸಮಾಧಾನ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ತಿಂಡಿನ ಬಂದುಬಿಟ್ಟು ರೊಟ್ಟಿನ ಮಾಡ್ಕೊಂಡಿದ್ದೆ. ರೊಟ್ಟಿ ಹಾಗೆಯೇ ಚಟ್ನಿ. ಅದನ್ನು ಯಾವುದನ್ನು ಕೂಡ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಜಸ್ಟ್ ಬೇಗ ಟಿಫನ್ನು ಕೂಡ ಮುಗಿಸ್ಕೊಂಡೆ.
ಮಧ್ಯಾಹ್ನ ಟೈಮ್ ಬಂದುಬಿಟ್ಟು ಪಾಯಸ ಹಾಗೇನೆ ಅವರ ಮತ್ತು ಹಲಸಿನಕಾಯಿ ಹುಳಿನ ತಿಂತಾಯಿದ್ದೀನಿ. ಇದೇನಪ್ಪ ಸಡನ್ನಾಗಿ ಈ ಥರ ಬಂದುಬಿಡ್ತು ಅಂದ್ಕೊತಾ ಇದ್ದೀರಾ. ಸೊ ಇದು ಬಂದುಬಿಟ್ಟು ನಮ್ಮಮ್ಮ ತಂದುಕೊಟ್ಟಿರೋದು. ತಾಯಿ ಅಂದರೆ ಆ ರೀತಿ ಅಲ್ವಾ. ಸೊ ಎಷ್ಟೇ ಕಷ್ಟ ಆಗಲಿ ಅಟ್ಲೀಸ್ಟ್ ಅದನ್ನು ತಿನ್ನಲಿ ಅಂತ ಅಂದ್ಬಿಟ್ಟು ನಮ್ಮೂರಿಂದ ಇಲ್ಲಿವರೆಗೆ ತಗೊಂಡು ಬಂದು ಕೊಟ್ಟಿರೋದು. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಪೂಜೆ ಎಲ್ಲ ಮಾಡಿಸಿ ನಮ್ಮೂರಲ್ಲಿ ಮಾಡಿದರು ಅಂತ ಅಂದ್ಬಿಟ್ಟು ಅದನ್ನು ನನಗೋಸ್ಕರ ಅಂತ ಅಂದ್ಬಿಟ್ಟು ತಗೊಂಡು ಬಂದು ಕೊಟ್ಬಿಟ್ಟು ಹೋಗಿತ್ತು. ಹಾಗೆಯೇ ನಾನು ಯಾಕೆ ಬ್ರೇಕ್ಫಾಸ್ಟ್ ಆದಮೇಲೆ ಯಾವುದೇ ರೀತಿ ವೀಡಿಯೋಸ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಕೆಲವೊಂದಿಷ್ಟು ಐಟಮ್ಸ್ಗಳೆಲ್ಲ ತೊಗೊಂಡು ಬರೋದಿತ್ತು. ಅದಕ್ಕೋಸ್ಕರ ಆಚೆಗೆಲ್ಲ ಹೋಗಿದ್ವಿ. ಅದಕ್ಕೋಸ್ಕರನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ತಗೊಂಡು ಬಂದಿದ್ದಾಗಿತ್ತು. ಅಷ್ಟರಲ್ಲಿ ಅಮ್ಮನೂ ಕೂಡ ಬಂದು ಕೊಟ್ಬಿಟ್ಟು ಹೋಗಿದ್ದಾಗಿತ್ತು. ಅದನ್ನೆಲ್ಲ ತಿಂತ ಇವಾಗ ಹಂಗೆ ಬಿಗ್ ಬಾಸ್ ನೋಡ್ತಾ ಕೂತಿದ್ದೀನಿ. ಬಿಗ್ ಬಾಸ್ ಅಂತೂ ಮಿಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಸೊ ಅಷ್ಟೊಂದು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಮನೇಲಿ ಅಂತಲೇ ಹೇಳ್ಬೋದು. ಸೊ ಹಂಗೇ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಅಡುಗೆನೂ ಕೂಡ ಸಿಂಪಲ್ಲಾಗಿಯೇ ಮಾಡ್ಕೊಂಡಿದ್ದೆ. ಸಾಂಬಾರೆಲ್ಲ ಅಮ್ಮ ಮಾಡಿಟ್ಬಿಟ್ಟು ಹೊಲಕ್ಕೆ ಹೋಗಿದ್ರು. ಹಾಗಾಗಿ ನಾನು ಪೇಟೆಯಿಂದ ಬಂದ ತಕ್ಷಣ ರೈಸ್ ಎಲ್ಲ ಮಾಡಿಕೊಂಡು ಮತ್ತು ನಮ್ಮಮ್ಮ ತಂದು ಕೊಟ್ಟಿರೋದನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ತಿಂದಿದ್ದೆಲ್ಲ ಆಯಿತು. ತಿಂದಿದ್ದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಏನೂ ಕೆಲಸ ಅಷ್ಟೊಂದು ಸರಿಯಾಗಿ ಮಾಡಿರಲಿಲ್ಲ ಮನೇಲಿ ನಾನು. ಅಷ್ಟು ಪರ್ಫೆಕ್ಟ್ ಇರಲ್ಲ ಅಲ್ವಾ ಮನೆ. ಸೊ ಕೆಲವೊಂದು ಕಡೆ ಚಲ್ಲಪಿಲ್ಲಿ ಆಗಿಬಿಟ್ಟಿರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದನ್ನು ಆ ಟೈಮಲ್ಲಿ ಬಂದಾಗ ಕೋಪ ಬರುತ್ತೆ. ಅಯ್ಯೋ ಏನೂ ಸರಿಯಾಗಿಲ್ವಲ್ಲ, ಇಷ್ಟೊಂದು ಕಸ ಇದೆಯಲ್ಲ, ಎಂತ ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಥರನೇ ಎಲ್ಲರೂ ಥಿಂಕ್ ಮಾಡಬೇಕು, ನಮ್ಮ ಥರನೇ ಎಲ್ಲ ನೀಟಾಗಿ ಇಟ್ಕೋಬೇಕು ಅಂತ ಅನ್ನೋದು ದೊಡ್ಡ ತಪ್ಪು ಅಲ್ವಾ. ಸೊ ಅವ್ರವ್ರಿಗೆ ಅನುಕೂಲ ತಕ್ಕನಂಗೆ ಅವ್ರವ್ರು ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಯಾರನ್ನು ಕೂಡ ಏನನ್ನು ಅನ್ನೋದಕ್ಕೆ ಆಗೋದೇ ಇಲ್ಲ ಬಿಡಿ. ಸೊ ಹಾಗಾಗಿ ನಾನು ಇವಾಗ ಬಂದು ನನಗೆ ಹೆಂಗೆ ಬೇಕು, ನಾನು ಯಾವ ರೀತಿ ನೀಟಾಗಿ ಇಟ್ಕೊತೀನಿ ಆ ಕೆಲಸಗಳನ್ನ ನಾನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಊಟ ಎಲ್ಲ ತಿಂದಿದ್ದಾದಮೇಲೆ ಸ್ವಲ್ಪ ಟೈಮ್ ಫೋನೆಲ್ಲ ನೋಡ್ಕೊತ ಆಮೇಲೆ ಇವಾಗ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲು ಕಸ ಎಲ್ಲ ತೆಗೆದು ಎಲ್ಲನೂ ರೀಸೆಟ್ ಮಾಡಿಬಿಟ್ರೆ ಏನೋ ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು. ಸ್ವಲ್ಪ ತಕ್ಕ ಮಟ್ಟಿಗಾದರೂ ಮನೆ ಸ್ವಲ್ಪ ನೀಟಾಗಿದ್ದರೆ ತುಂಬ ಇಷ್ಟಪಡ್ತೀನಿ. ಒಂಥರ OCD ಅಂತಲೇ ಹೇಳ್ಕೊಬೋದು ನಾನಂತೂ. ಅಂದರೆ ಅಷ್ಟೊಂದು OCD ಅಲ್ಲ, ಈ ಕಡೆ ಅಷ್ಟೊಂದು ತುಂಬ ನೀಟಾಗಿ ಇಟ್ಕೊಂಡಿದ್ದೀನಿ ಅನ್ನೋ ಥರ ಅಲ್ಲ, ಮಿಡಲಲ್ಲಿದ್ದೀನಿ ಅಂತಲೇ ಹೇಳ್ಬೋದು. ಮಿಡಲಲ್ಲಿ ಇದ್ಕೊಂಡೆ ಇಷ್ಟೊಂದು ಈ ರೇಂಜ್ಗೆ ಆಡ್ತಿದ್ದೀನಿ. ಇನ್ನೇನಾದ್ರು ಕಂಪ್ಲೀಟ್ 100% OCD ಆಗಿಬಿಟ್ಟಿದ್ರೆ ಮಾತ್ರ ಏನು ಮಾಡಬೇಕಿತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಇರೋದ್ರಲ್ಲೇ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಅನ್ನೋದು ನನ್ನ ಇಷ್ಟ ಅಷ್ಟೇ. ಇವಾಗ ಮನೆ ಎಲ್ಲ ಕಂಪ್ಲೀಟ್ ಸ್ವಲ್ಪ ಕ್ಲೀನ್ ಮಾಡಾಯಿತು. ಕ್ಲೀನ್ ಅಂದರೆ ಸ್ವಲ್ಪ ಬೆಳಿಗ್ಗೆ ಬೇಗ ಹಂಗೆ ಹೊಟ್ಟೋಗ್ಬಿಟ್ಟಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ನೀಟಾಗಿ ಕಸ ಎಲ್ಲ ತೆಗೆದು ಎಲ್ಲನೂ ರೀಅರೇಂಜ್ ಮಾಡಾಯಿತು. ಸೊ ಇವಾಗ ಟೈಮ್ ಬಂದ್ಬಿಟ್ಟು 2:30 ಆಗಿದೆ. ಊಟನೂ ಕೂಡ ಮುಗ್ದು, ಕೆಲಸನೂ ಕೂಡ ಮುಗ್ದು, ಎಲ್ಲನೂ ಕೂಡ ಆಗಿದೆ. ಸೊ ಇವಾಗ ಒಂದು ಎಳ್ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹಾಕೊಂಡು ಬಂದಿದ್ದೀನಿ. ಹಾಗೆಯೇ ಸ್ವಲ್ಪ ಬಟ್ಟೆಗಳೆಲ್ಲ ಮಡ್ಚೋಗಿದೆ, ಅದೊಂದು ಕೆಲಸ ಮಾಡಿ ಸ್ವಲ್ಪ ನಾನು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗೋದಷ್ಟೇ ಬಾಕಿ. ಒಂದಿಷ್ಟು ಬಟ್ಟೆಗಳಿದೆ, ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಮಡ್ಚೆತ್ತಿಡಬೇಕು. ಹಾಗೆಯೇ ಎಳ್ನೀರನ್ನು ಕೂಡ ಕುಡ್ದು ಕಂಪ್ಲೀಟ್ ಮಾಡ್ತೀನಿ. ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಒನ್ ವೀಕ್ದು ನಾನು ಇದು ಊಟ ತಿಂಡಿದೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ 1 ವೀಕ್ದಾಗಿದೆ ಇಲ್ಲಿ. ಮತ್ತು ಇನ್ನು ಬೇರೆ ಬೇರೆ ವೀಕ್ದೆಲ್ಲ ಇಲ್ಲಿ ರೆಡಿ ಮಾಡಬೇಕು. ನೋಡೋಣ, ಟೈಮ್ ಸಿಕ್ಕಿದ್ರೆ ಅದನ್ನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಕಂಪ್ಲೀಟಾಗಿ ಒಂಥರ ಹೊಸ ಲುಕ್ ಅಂತಲೇ ಹೇಳ್ಬೋದು. ಜಸ್ಟ್ ಏನು ಮಾಡಿಲ್ಲ, ನಾನು ಕಸ ಎಲ್ಲ ತೆಗೆದು ಎಲ್ಲನೂ ಕೂಡ ರೀಸೆಟ್ ಮಾಡಿದ್ದೀನಿ. ಸೊ ಈ ಥರ ಇದ್ದರೆ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಖುಷಿಯಾಗಿರ್ತೀನಿ ಮನೇಲಿ ನಾನು. ಸಂಜೆ ಆಗಿದೆ. ಸೊ ಸಂಜೆ ಆದಮೇಲೆ ಫ್ರೆಶ್ ಅಪ್ ಕೂಡ ಆಗಿ ಸ್ವಲ್ಪ ಟೈಮ್ ವಾಕ್ ಮಾಡೋದಾ ಅಂತ ಅಂದ್ಬಿಟ್ಟು ಟೆರೆಸ್ ಮೇಲೆ ಬಂದಿದ್ದೀವಿ. ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.